ನೋಡಿ ಫ್ರೆಂಡ್ಸ್, ಎಲ್ಲರೂ ನಾನು ಲಾಗ್ ಅಪ್ಲೋಡ್ ಮಾಡಿದ್ದೆ ತಡ ಕಾಯ್ತಾ ಇರ್ತಾರೆ. ಎಲ್ಲ ನನ್ನ ವಿಡಿಯೋನೇ ನೋಡ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಸ್ನೇಹ ಯಾವಾಗ್ಲೂ ಮಶ್ರೂಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಇದನ್ನೇ ತತ್ತಾಳೆ. ಅಶೋಕ್ ಯಾಕೆ ಮಕ ಮುಚ್ಕೊಳ್ತಿದ್ದಿ? ಏನ್ ಪ್ರವೀಣ ಅವನ್ಗೆ ಶೈ ಅಂದ್ರೆ ಏನ್ ಹೇಳ್ತೀಯ ರಕ್ಷಿತ್? ಸರಿ, ಓಕೆ. ಹೆಂಗೂ ಕ್ಲಾಸ್ ಎಲ್ಲ ಮುಗೀತು. ನೆಕ್ಸ್ಟ್ ವಿ ಪುರಂ ಫುಡ್ ಸ್ಟ್ರೀಟ್ ಕಡೆ ಹೋಗೋಣ ಅಂತ ಅಂದರು. ಹೊರಡೋಣ ಅಂದ್ಬಿಟ್ಟು ನಾವು 5 ಜನ ಇದ್ದೋ, 5 ಜನ ಹೋಗ್ತಿದ್ದೋ. ಇನ್ನು ಬಾಕಿಯವರೆಲ್ಲ ಆಬ್ಸೆಂಟ್ ಇರೋ ಕ್ಲಾಸಿಗೆ. ಇನ್ನೇನು ಮಾಡೋದು, ಸ್ಯಾಟರ್ಡೇ ಅಲ್ವಾ, ಏನು ಕೆಲಸ ಇತ್ತಿಲ್ಲ, ಅದಕ್ಕೆ ಹೋಗ್ತಿದ್ದೋ. ಮತ್ತೆ ಹೋಗ್ತಿರ್ಬೇಕಾರೆ ಒಬ್ರು ತಾತ ಸಿಕ್ಕರು. ಆಮೇಲೆ ಅವ್ರು ಸ್ಟೋರಿ ಹೇಳಕ್ ಸ್ಟಾರ್ಟ್ ಮಾಡೋರು. ನೋಡಿ, ಸೀಟ್ ಸಿಕ್ತು, ಎಲ್ಲ ರೆಕಾರ್ಡ್ ಮಾಡಿದೆ. ಆಮೇಲೆ ತಲೆ ಕೆಡ್ತು, ಬಿಟ್ಬಿಟ್ಟೆ ಅಷ್ಟೇ. ಒಂದು ಏನು ಗೊತ್ತಾ, ಒಂದು ಪಕ್ಕದಲ್ಲಿ ಲೇಡೀಸು, ಒಂದು ಪಕ್ಕ ಇದು ನಾನು. ಇವು ಪಾಪ ಹಾಕೊಂಡು ಕುತ್ಕೊಳ್ಳೋರು, ನಮಗೆ ತಲೆ ಕೆಡೋದು, ನನಗೆ ಟೆನ್ಷನ್ ಬೇಕಾದ ಅಷ್ಟೇ. ಊಟ ಟ್ರಿಗರ್ ಹಾಕ್ಬಿಟ್ಟು ಬಿಟ್ಬಿಟ್ರಿ. ನಾನು ಬಿಟ್ಟೆ. ಸೆನ್ಸ್ ಮೇಡಮ್ ಇದ್ರು, ಮಣ್ಣಿನ ಕರಿ ಫಸ್ಟ್ ಅವ್ರ ಕರಿ. ಅಯ್ಯಪ್ಪ, ಸೆನ್ಸ್ ಎಲ್ಲ ಮಸ್ತ್. Friends, finally we reached VV Puram Food Street. Now we are going for VV Puram Food Street along with our Rakshit. Hi Rakshit. ನಮ್ಮ ರಕ್ಷಿತ್ ಅವ್ರದ್ದು ಪ್ರೀವಿಯಸ್ UG ಕಾಲೇಜ್ ತೋರಿಸ್ತಿದ್ದ. ಇದೇ ಅಂತ ಅವ್ನು UG ಮಾಡಿದ್ದು. ಮತ್ತು ಅದು ಟಿಪ್ಪು ಅರಮನೆ, ಇದು ಏನೋ ಫೋರ್ಟ್ ಅಂತೆ ಅಂತ ಹೇಳ್ತಿದ್ದ. ಡೈಲಿ ಇಲ್ಲಿ ಬಂದು ಕ್ಲಾಸ್ ಬಂಕ್ ಮಾಡವು ಆ ಥರ ಎಲ್ಲ ಹೇಳ್ತಿದ್ದ. ನೋಡಿ ಫ್ರೆಂಡ್, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದು. ಏನು ಈ ಥರ ಡೈಲಿ ಸುತ್ತುತ್ತಾ ಇರ್ತಾರೆ ಅದು ಇದು ಅಂತ ಅನ್ಕೊಂಡಿದ್ದೀರಾ? ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ಹಾಫ್ ಡೇ ಕ್ಲಾಸ್ ಇತ್ತು, ವುಮೆನ್ಸ್ ಡೇ ಬೇರೆ ಇತ್ತು. ಮತ್ತು ನಾನು ಊರಿಗೆ ಬೇರೆ ಹೋಗ್ಬೇಕಿತ್ತು, ಅದು ಕ್ಯಾನ್ಸಲ್ ಆಗೋದಕ್ಕೆ ಇನ್ನೇನು ಕೆಲಸ ಇಲ್ವಲ್ಲ ಅಂದ್ಬಿಟ್ಟು ಇವರು ಫುಡ್ ಸ್ಟ್ರೀಟಿಗೆ ಹೋಗೋಣ ಅಂತ ಸುಮಾರು ದಿನದಿಂದ ಹೇಳ್ತಿದ್ರು. ಅದಕ್ಕೆ ಇವತ್ತು ಸರಿ ಹೆಂಗೂ ಫ್ರೀ ಇದೀವಲ್ಲ, ಹೋಗೋಣ ಬನ್ನಿ ಅಂದ್ಬಿಟ್ಟು ಹೋಯ್ತಿದ್ದು. ನೋಡಿ, ರಾಜ ಒಕ್ಕಲಿಗ ಸಂಘದ್ದು ಆಫೀಸ್ ಮುಂದೆ ಹೋಗ್ತಾ ಇದ್ದೀವಿ. ಅವಳ ಬರ್ಡೇಗೇನೋ ಡೆಕೋರೇಷನ್ ಐಟಮ್ಸ್ ತಗೊಂಡಿದ್ದಂತೆ. ವಿಲ್ ಸ್ಟಾರ್ಟ್ ಯುವರ್ ಸೇಯಿಂಗ್. ಫುಡ್ ಸ್ಟ್ರೀಟ್ನ ಒಂದು ಕಡೆಯಿಂದ ಎಕ್ಸ್ಪ್ಲೋರ್ ಮಾಡ್ತಾ ಒಂದು ಕಡೆಯಿಂದ ನೋಡ್ಕೋದು, ಆ ಕಡೆಯಿಂದ ಟ್ರೈ ಮಾಡ್ಕೊಬರೋಣ ಅಂತ. ಇವರು ನಮ್ಮ ಗೈಡು ನಂದಿತಾ ಗೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು PG ಅಲ್ಲೇ ಇರೋದ್ರಿಂದ ಅವರು ಆಲ್ಮೋಸ್ಟ್ ಅವಾಗ ಹೋಗ್ತಾ ಇರ್ತಾರಂತೆ. ಅದಕ್ಕೆ ಅವರು ಒಂದು ಕಡೆಯಿಂದ ತೋರಿಸ್ಕೊ ಹೋಗ್ತಾ ಇದ್ದಾರೆ ಎಲ್ಲೆಲ್ಲಿ ಅಂತ. ಫಸ್ಟು ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಜ್ಯೂಸ್ ಸೆಂಟರ್ ಹತ್ರ ಹೋದು. ಎಲ್ಲರಿಗೆ ಏನೇನು ಬೇಕು ಆರ್ಡ್ರ್ ಮಾಡ್ದು. ಪೊಮೊಗ್ರಾನೇಟ್, ನನಗೆ ಪೊಮೊಗ್ರಾನೇಟ್, ರಂಗನಾಥ್ ಪೈನಾಪಲ್, ರಕ್ಷಿತ್ಗೆ ಮ್ಯಾಂಗೋ. ಓಕೆ, ಜ್ಯೂಸ್ಗೆ ನಂದಿತಾ ಸ್ಪಾನ್ಸರ್ ಮಾಡಿದ್ರು. ಥ್ಯಾಂಕ್ ಯು. ವೇರ್ ಹ್ಯಾವ್ ಯು ಡಿಸೈಡೆಡ್ ಫಾರ್ ಲಂಚ್? ನಂದಿತಾ ಮತ್ತು ಪ್ರವೀಣ ಇಬ್ಬರು ಹೋಗ್ಬಿಟ್ಟು ಏನೇನು ಬೇಕೋ ಆರ್ಡ್ರ್ ಮಾಡಿಬಿಟ್ಟು ಬಂದರು. ಎಲ್ರಿಗೂ ಸೇರಿ ಒಂದು ಮೈಸೂರು ದೋಸೆ, ಒಂದು ಬಟರ್ ಮಸಾಲ ದೋಸೆ ಎಲ್ಲ ತಂದರು. ಮತ್ತು ರೈಸ್ ಐಟಮ್ ಸ್ವಲ್ಪ ತಂದರು. ತಿಂದಾಯಿತು. ಇದು ಟೊಮೊಟೊ ರೈಸ್ ಅಂತ ಫುಲ್ಲು ಫೇಮಸ್ ಅಂತೆ, ಅದಕ್ಕೆ ಎಲ್ಲರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ದು. ರಕ್ಷಿತ್ ಸ್ವಲ್ಪ ಮುಂದೆ ಬಾ, ಔಟ್ ಆಫ್ ಬಾಕ್ಸ್ ಆಗಿದೆಯಾ? ಪ್ರವೀಣ ಏನದು? ಗೊತ್ತಿಲ್ಲ. KGF. Why don't you know Kannada? Because surrounding me, no people are speaking Kannada. We will teach. Do you learn? You teach, I learn. ಇದನ್ನ ಹಾಕ್ಬಿಟ್ಟು ಆಮೇಲೆ ಯೂಟ್ಯೂಬ್ ಚಾನಲ್ ಕನ್ನಡ ಇನ್ನೂ ಬರಲ್ಲ. ಇಲ್ಲೆಲ್ಲ ಮುಗೀತು. ನೆಕ್ಸ್ಟು ಏನು ಕೊಡಿಸ್ತಾರೆ ನೋಡೋಣ, ಹೋಗೋಣ. ಇವರ ಪಾನಿಪುರಿ ವೆಂಡರಾ? ಮತ್ತು ಪೊಟೆಟೊ ಟ್ವಿಸ್ಟರ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಪೊಟೆಟೊ ಟ್ವಿಸ್ಟರ್ ಎಲ್ಲ ಆರ್ಡ್ರ್ ಮಾಡ್ದು. ಅವರು ಪ್ರಿಪೇರ್ ಮಾಡ್ತಿದ್ರು, ನಾವು ನೋಡ್ತಾ ಮಾತಾಡ್ತಾ ಇರ್ತಿದ್ಯಾ. ಹೈಜೀನ್ ಬಗ್ಗೆ ಹೈಜೀನ್ ಇದೆಯಾ? ಓಕೆ, ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಹೈಜೀನ್? ನಾಟ್ ಸ್ಯಾಟಿಸ್ಫೈಡ್. ಓಕೆ, ನಾಟ್ ಸ್ಯಾಟಿಸ್ಫೈಡ್. ಲಿಟಲ್ ಬಿಟ್.
ನಾ ಬಡ್ದಿ ಬಾಯಿಗೆ ಹಾಕೊಳಕ್ಕೆ ಎಷ್ಟು ಚೆನ್ನಾಗಿ ಕಾಯ್ತಾ ಇದ್ದಾರೆ ನೋಡಿ. 1 2 3 4. ರಕ್ಷಿತ್, ಆರ್ ಯು ಹ್ಯಾಪಿ? ಪ್ರವೀಣ ಒಂದು ಕಿತ್ಪಟ್ಟ ಅಂತೀನಿ, ಒಂದು ಕಿತ್ತು. ನೀನೇ ಕಿತ್ಕೋ. ಹೇಗಿತ್ತು? ನನ್ನ ಕೈ ಗಲೀಜಾಗುತ್ತೆ ಅಂತ. It will give you this part. ಮೇಡಮ್ಗೆ ನಾನು ಫುಲ್ ತಿನ್ನಲ್ಲ, ತಗೋ. ನೀನು ತಿನ್ನು, ನಾನು ತಿಂತೀನಿ. ನೆಕ್ಸ್ಟು ಫ್ರೂಟ್ ಕಸ್ಟರ್ಡ್ ಮತ್ತು ಲಸ್ಸಿ ಕುಡಿಯೋಣ ಅಂತ ಬಂದು ಇಲ್ಲ ಆರ್ಡ್ರ್ ಮಾಡಿದವ್ರು ಪ್ರಿಪೇರ್ ಮಾಡ್ತಾಯಿದ್ರು. ನೋಡಿ ಯಾವ ಥರ ಇದೆ ಅಂತ. ಬರ್ಗರ್ ಆಗಿರೋದು. ಯಾರಿಗೆ ಕುಲ್ಫಿ ಇಷ್ಟ? ವಾವ್ ವಾವ್, ಸಕ್ಕತ್ತಾಗಿದೆ ನಿಜವಾಗಿ. ಒಟ್ಟು ಒಂದು 1000 ರೂಪಾಯಿ ತಿಂದ ನಾವು. ಫೈನಲಿ ಎಲ್ಲ ಮುಗೀತು. ಮತ್ತು ಅವ್ರವ್ರ ಜಾಗಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ನಮ್ಮ ಪಿ ಜಿ ಕಡೆ ಹೊರಟ್ರು, ಅವ್ರ ಪಿ ಜಿ ಕಡೆ ಹೊರಟ್ರು. ರಕ್ಷಿತ್ ಮನೆಗೆ ಹೊರಟ್ರು. ನೆಕ್ಸ್ಟು ಪ್ರವೀಣ ಆಲ್ಸೋ ಮನೆಗೆ. ವಿವಿಪುರಂ ಫುಡ್ ಸ್ಟ್ರೀಟ್ ಈಗ ಎಂಡ್ ಮಾಡ್ತೀವಿ. ಕಡೆ ನಾವು ವಿವಿಪುರಂಗೆ ದರ್ಶನ್ ಆಬ್ಸೆಂಟ್ ಇದ್ರು, ಅವ್ರನ್ನ ಬಿಟ್ಬಿಟ್ಟು ಹೋಗಿದ್ದು. ಅದಕ್ಕೆ ನೋಡಿ ಹೆಂಗ್ ಬೈತಿದೆ ನಮಗೆ. ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಬಿಟ್ಬಿಟ್ಟು ನಾವು ಒಬ್ಬನ್ನೇ ಬಿಟ್ಬಿಟ್ಟು ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀರಾ. told you no that day only not to leave them and go for food street and all. If he was absent